ಒಂದು ಮತದ ಒಂದು ಅಲ್ಪಸಂಖ್ಯಾತರ ಓಟಿಗೋಸ್ಕರ ಹಿಂದೂ ಸಮಾಜದ ಮೇಲನೆ ದಬ್ಬಾಳಿಕೆ ಮಾಡ್ತೀನಿ, ಅವರ ವಿರುದ್ಧನೇ ಹೋರಾಟ ಮಾಡ್ತೀವಿ ಅಂತ ಯೋಚನೆ ಮಾಡಿಕೊಂಡು ಬಂದಿರತಕ್ಕಂತ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಸಿದ್ದರಾಮಯ್ಯ ಮತ್ತೆ ಟೀಮಿಗೆ ಹಿಂದೂ ಸಮಾಜ ಕೊನೆಯ ಎಚ್ಚರಿಕೆಯನ್ನ ಕೊಡುವುದಕ್ಕೋಸ್ಕರ ಇವತ್ತಿನ ಪ್ರತಿಭಟನೆ. ರಾಮನ ಬಗ್ಗೆ ಒಂದಷ್ಟು ನಿಮಗೆ ಏನಾದ್ರೂ ಭಾವನೆಗಳು ನಿಮ್ಮಲ್ಲಿ ಇರುವುದು ಹೌದೇ ಆದ್ರೆ ಇವತ್ತಿನಿಂದ ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ಳಿ. ಅದು ಬಿಟ್ಟು ರಾಮನ ವಿಷಯದಲ್ಲಿ ನೀವೇನಾದ್ರೂ ಪ್ರಶ್ನೆ ಮಾಡ್ತೀರಿ ಅಂತ ಹೇಳಿದ್ರೆ ಹಿಂದೂ ಸಂಘಟನೆಯ ಹಿಂದೂ ಸಮಾಜದ ಈ ದೇಶದ ಕಾರ್ಯವನ್ನ ಮಾಡುವಂತ ರಾಮಭಕ್ತರನ್ನ ಮುಟ್ಟುವಂತ ಕೆಲಸ ಏನಾದ್ರೂ ಮಾಡಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಕೊಡುವಂತ ವ್ಯಕ್ತಿಗಳು ಇವತ್ತು ತಯಾರಾಗಿದ್ದಾರೆ. ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರ ಚರಣ ಕಮಲಗಳಿಗೆ ಪಡಮಾಡುತ್ತಾ ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಇದರ ಆಶ್ರಯದಲ್ಲಿ ನಡೀತಾ ಇರತಕ್ಕಂತ ಈ ಮುಸ್ಸಂಜೆಯ ಹೊತ್ತಿನಲ್ಲಿ ಅತ್ಯಂತ ನೋವಿನಿಂದ ರಾಮಭಕ್ತರ ನೋವನ್ನ ಈ ಒಂದು ಜಂಕ್ಷನ್ ನಲ್ಲಿ ಮಾಡಬೇಕು ಅಂತ ಹೇಳುವಂತ ಅನಿವಾರ್ಯ ಪ್ರಸಂಗದಲ್ಲಿ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪರಿವಾರ ಸಂಘಟನೆಯ ಹಿರಿಯರುಗಳೇ, ಶ್ರದ್ಧೆಯ ತಾಯಂದಿರೇ, ರಾಮ ರಾಮ ಅಂತ ಹೇಳ್ತಾ ರಾಮನಿಗೋಸ್ಕರ ನಾವೆಲ್ಲ ಒಟ್ಟಾಗ್ತೇವೆ ಅಂತ ಸೇರಿರ್ತಕ್ಕಂಥ ನನ್ನೆಲ್ಲ ಯುವ ಮಿತ್ರರೇ, ಇವತ್ತು ಎರಡು ವಿಚಾರವನ್ನ ಸ್ಪಷ್ಟ ಮಾಡುವುದಕ್ಕೋಸ್ಕರ ಈ ಪ್ರತಿಭಟನಾ ಸಭೆಯನ್ನ ಮಾಡ್ತಾ ಇದ್ದೇವೆ. ಒಂದನೇದಾಗಿ, ಹೆಸರಿನಲ್ಲಿ ಸಿದ್ದರಾಮಯ್ಯ ಅಂತ ಹೆಸರಿಟ್ಟುಕೊಂಡಿರ್ತಕ್ಕಂಥ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಯಾವಾಗ ಅಧಿಕಾರಕ್ಕೆ ಬಂದ ನಂತರ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಮೇಲೇನೆ ದಬ್ಬಾಳಿಕೆ ಮಾಡಬೇಕು, ಒಂದು ಮತದ ಒಂದು ಅಲ್ಪಸಂಖ್ಯಾತರ ಓಟಿಗೋಸ್ಕರ ಹಿಂದೂ ಸಮಾಜದ ಮೇಲನೆ ದಬ್ಬಾಳಿಕೆ ಮಾಡ್ತೀನಿ, ಅವರ ವಿರುದ್ಧನೇ ಹೋರಾಟ ಮಾಡ್ತೀವಿ ಅಂತ ಯೋಚನೆ ಮಾಡಿಕೊಂಡು ಬಂದಿರತಕ್ಕಂತ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಸಿದ್ದರಾಮಯ್ಯ ಮತ್ತೆ ಟೀಮಿಗೆ ಹಿಂದೂ ಸಮಾಜ ಕೊನೆಯ ಎಚ್ಚರಿಕೆಯನ್ನ ಕೊಡುವುದಕ್ಕೋಸ್ಕರ ಇವತ್ತಿನ ಪ್ರತಿಭಟನೆ. ಎರಡನೇದು, ಅದೇ ಸಿದ್ದರಾಮಯ್ಯ ಅವರ ಅಧಿಕಾರದ ಪ್ರಯೋಗದಿಂದ ಇವತ್ತು ಇಲಾಖೆಯ ಅಧಿಕಾರಿಗಳನ್ನ, ಪೊಲೀಸ್ ಇಲಾಖೆಯನ್ನ ಕಾಂಗ್ರೆಸ್ಸಿನ ಏಜೆಂಟ್ಗಳ ಮುಖಾಂತರ ನಿರ್ಮಾಣ ಮಾಡುವುದರ ಮುಖಾಂತರ ಇವತ್ತು ಹಿಂದೂ ಸಮಾಜದ ರಾಮ ಭಕ್ತರನ್ನ 31 ವರ್ಷಗಳ ಹಿಂದಿನ ಕೇಸನ್ನ ಓಪನ್ ಮಾಡ್ತಾರೆ. ರಾಮನಿಗೋಸ್ಕರ ರಾಮ ರಾಮ ಅಂತ ಈ ದೇಶದ ಅಸ್ತಿತ್ವ, ಈ ದೇಶದ ಅಸ್ಮಿತೆ ಆಗಿರ್ತಕ್ಕಂಥ ರಾಮನ ಕಾರ್ಯವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ 31 ವರ್ಷಗಳ ನಂತರ ಬಂಧನ ಮಾಡ್ತಾರೆ. ಹುಬ್ಬಳ್ಳಿಯಲ್ಲಿ ಒಬ್ಬ ಶ್ರೀಕಾಂತ್ ಪೂಜಾರಿ ಅಂತ ಹೇಳುವಂತ ರಾಮಭಕ್ತ 31 ವರ್ಷಗಳ ಹಿಂದೆ ಯಾವುದೋ ಒಂದು ಕೇಸ್ ದಾಖಲಾಗಿದೆ ಅಂತ ಹೇಳುವಂತ ಕಾರಣವನ್ನ ಇಟ್ಟುಕೊಂಡು ಆ ರಾಮಭಕ್ತರನ್ನ ಬಂಧನ ಮಾಡುವಂತ ಕೆಲಸವನ್ನ, ಷಂಡತನದ ಕೆಲಸವನ್ನ ಇವತ್ತು ಕಾಂಗ್ರೆಸ್ಸಿನ ಕರ್ನಾಟಕ ಸರ್ಕಾರ ಮಾಡಿದೆ ಅಂತ ಹೇಳಿದ್ರೆ ಹಿಂದೂ ಸಮಾಜ ನಿಶ್ಚಯ ಮಾಡಿದೆ. ರಾಮ ಮಂದಿರ ಈಗಾಗಲೇ ಹಿರಿಯರು ಹೇಳಿರ್ತಕ್ಕಂತೆ ಇಡೀ ದೇಶದ ಕೋಟ್ಯಂತರ ಜನರ ಭಾವನೆ, ಈ ದೇಶದ ಜನರ ಮಾತ್ರ ಅಲ್ಲ ಜಗತ್ತಿನ ಜನರ ಭಾವನೆ, ನಂಬಿಕೆ ಆಗಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರನ ಜನ್ಮಭೂಮಿಯಲ್ಲೇ ಮಂದಿರವನ್ನ ನಿರ್ಮಾಣ ಮಾಡಿದ್ದೇವೆ. ನಾವು ಇವತ್ತು ಸಂಕಲ್ಪ ಮಾಡ್ತಾ ಇದ್ದೇವೆ. ಇಷ್ಟು ಮಾತ್ರ ಅಲ್ಲ, ಅದೇ ರಾಮನ ಪಾದದ ಮೇಲಾಣೆ ಸಂಕಲ್ಪ ಮಾಡ್ತಾ ಇದ್ದೇವೆ. ನಾವು ರಾಮರಾಜ್ಯವನ್ನು ನಿರ್ಮಾಣ ಮಾಡ್ತೇವೆ. ತಾಕತ್ತಿದ್ರೆ ತಡೀರಿ, ತಾಕತ್ತಿದ್ರೆ ತಡೀರಿ. ಏನ್ ಆಟ ಆಡ್ತಾ ಇದ್ದಾರೆ ಹಿಂದೂ ಸಮಾಜದ ಮೇಲೆ? ಹಿಂದೂ ಸಮಾಜದ ಜೊತೆ ಆಟ ಆಡ್ತಾ ಇದ್ದೀರಾ? ರಾಮ ಭಕ್ತರ ಮೇಲೆ ಚೆಲ್ಲಾಟ ಆಡ್ತಾ ಇದ್ದೀರಾ? ಯೋಚನೆ ಮಾಡಬೇಕಿತ್ತಲ್ಲ. ಯಾರೋ ಮೊಘಲರು ಬಂದು ಈ ದೇಶದಲ್ಲಿರ್ತಕ್ಕಂಥ ದೇವಾಲಯಗಳನ್ನು ಧ್ವಂಸ ಮಾಡಿದ್ರು. ಅದು ವಿಕ್ರಮಾದಿತ್ಯ ರಾಜ ಲವಕುಶರು ಕಟ್ಟಿರ್ತಕ್ಕಂಥ, ವಿಕ್ರಮಾದಿತ್ಯ ರಾಜರುಗಳು ಕಟ್ಟಿರ್ತಕ್ಕಂಥ ಆ ಮಂದಿರದ ಮೇಲೆ ಯಾವುದೋ ಮಸೀದಿಯ ಹೆಸರನ್ನು ಮಾಡಿದ್ರು. ನಮ್ಮ ದೇಶದ ಅಸ್ಮಿತೆ ಆಗಿರ್ತಕ್ಕಂಥ ರಾಮ ಮಂದಿರವನ್ನ ರಾಷ್ಟ್ರ ಮಂದಿರ ಆಗಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಸಂದರ್ಭ ಒಬ್ಬ ಕಾಂಗ್ರೆಸ್ಸಿನ ಶಾಸಕ ಹೇಳಿಕೆಯನ್ನು ಕೊಡ್ತಾರೆ, ಮತ್ತೆ ಗೋತ್ರದಂತ ಏನಾದ್ರೂ ನಡಿಬಹುದು ಅಂತ ಹೇಳಿಕೆಯನ್ನು ಕೊಡ್ತಾರೆ. ಅರೆ, ಅವರಿಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಬಿ.ಕೆ. ಹರಿಪ್ರಸಾದ್ ಇನ್ನೊಂದು ಹೇಳಿಕೆಯನ್ನು ಕೊಟ್ಟರು. ಈ ದೇಶದಲ್ಲಿ ರಾಮ ಮಂದಿರದ ನಿರ್ಮಾಣದ ಲೋಕಾರ್ಪಣೆಯ ಸಮಯದಲ್ಲಿ ಗೋತ್ರದಂತ ಘಟನೆ ನಡಿಬಹುದು ಅಂತ ಹೇಳಿದ್ರು. ಈ ದೇಶ ಇವತ್ತು ಬದಲಾಗಿದೆ, ಭಾರತ ಬದಲಾಗಿದೆ. ಹಿಂದಿನ ಭಾರತ ಅಲ್ಲ. 75 ವರ್ಷಗಳ ನಂತರ ಪೂರ್ತಿಯಾಗಿ ಬದಲಾಗ್ತಾ ಇದೆ. ರಾಮನ ನಾಡು ನಿರ್ಮಾಣ ಆಗ್ತಾ ಇದೆ, ರಾವಣನ ನಾಡಲ್ಲ. ರಾಮನ ನಾಡಿನಲ್ಲಿ ಯಾವುದೇ ರಕ್ಕಸರುಗಳಿಗೆ ಅವಕಾಶ ಇಲ್ಲ. ಅಂತ ರಕ್ಕಸರುಗಳೇನಾದ್ರೂ ಇಲ್ಲಿ ಆಟ ಆಡ್ಲಿಕ್ಕೆ ಹೊರಟ್ರೆ ಅವರಿಗೂ ಸ್ಪಷ್ಟವಾಗಿರ್ತಕ್ಕಂಥ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಗೋತ್ರದ ನಂತರ ನಡೆದಿರ್ತಕ್ಕಂಥ ಗೋತ್ರೋತ್ತರ ಗುಜರಾತ್ ಅನ್ನ ಒಮ್ಮೆ ನೆನಪಿಸಿಕೊಳ್ಳಿ. ಗೋತ್ರೋತ್ತರ
ಈ ದೇಶದ ಎಲ್ಲರನ್ನ ಕರೆದು ರಾಮನಿಂದ ಬಂದಿರತಕ್ಕಂತ ಪವಿತ್ರವಾಗಿರ್ತಕ್ಕಂಥ ಅಕ್ಷತೆಯನ್ನ ಮನೆ ಮನೆಗೆ ತಲುಪಿಸುವಂತ ಕಾರ್ಯಗಳು ನಮ್ಮ ಕಾರ್ಯಕರ್ತರುಗಳು ಇವತ್ತು ಮಾಡ್ತಾ ಇದ್ರೆ ಅವ್ರನ್ನ ಬಂಧನ ಮಾಡ್ತೀರಾ? ಇಡೀ ದೇಶ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕು. ಇಡೀ ರಾಮರಾಜ್ಯದ ನಿರ್ಮಾಣ, ಈ ರಾಮನ ಲೋಕಾರ್ಪಣೆ ದಿನ ನಾಡ್ದು ಜನವರಿ 28ನೇ ತಾರೀಕಿನಂದು ಇಡೀ ದೇಶ, ಜಗತ್ತು, ಈ ದೇಶ ಮಾತ್ರ ಅಲ್ಲ ಜಗತ್ತಿನಲ್ಲಿರ್ತಕ್ಕಂಥ ಹಿಂದೂಗಳು, ಭಾರತೀಯರು ಸಂಭ್ರಮದಲ್ಲಿ ತೇಲಾಡಬೇಕು ಅಂತ ಕರೆಯನ್ನ ಕೊಟ್ರೆ ಅದಕ್ಕೂ ಅಡ್ಡಿ, ಅದಕ್ಕೂ ಆತಂಕಗಳು. ಅರೆ ಕಾಂಗ್ರೆಸ್ನವರಿಗೆ ನೇರವಾಗಿದ್ದ ಪ್ರಶ್ನೆ ಕೇಳ್ತಾ ಇದ್ದೀವಿ. ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ಹೇಳ್ತಾ ಇದ್ರಲ್ಲ, ರಾಮನ ಇಟ್ಟಿಗೆಯನ್ನು ಕೊಂಡೋದ್ರು, ₹1.25 ಸಂಗ್ರಹ ಮಾಡಿದ್ರು, ಎಲ್ಲಿದೆ ಅಂತ ಕೇಳ್ತಾ ಇದ್ರಲ್ಲ, ಅವರಿಗೆ ನೇರವಾಗಿರ್ತಕ್ಕಂಥ ಉತ್ತರ ಕೊಡ್ತಾ ಇದ್ದೀವಿ. ನಿಮಗೆ ಹೇಳಿಕೆ ಕೊಟ್ಟರು ಕೊಡದಿದ್ದು, ನೀವೇನಾದ್ರೂ ರಾಮನ ಭಕ್ತರು ಹೌದೇ ಆದ್ರೆ, ರಾಮನ ಬಗ್ಗೆ ಒಂದಷ್ಟು ನಿಮಗೆ ಏನಾದ್ರೂ ಭಾವನೆಗಳು ನಿಮ್ಮಲ್ಲಿ ಇರುವುದು ಹೌದೇ ಆದ್ರೆ ಇವತ್ತಿನಿಂದ ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ಳಿ. ಅದು ಬಿಟ್ಟು ರಾಮನ ವಿಷಯದಲ್ಲಿ ನೀವೇನಾದ್ರೂ ಪ್ರಶ್ನೆ ಮಾಡ್ತೀರಿ ಅಂತ ಹೇಳಿದ್ರೆ ಇವತ್ತು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ಈ ಭಾಗದಿಂದ ರಾಮಚಂದ್ರ ಪೂಜಾರಿ, ನಮ್ಮ ಚಂದ್ರಶೇಖರ್ ರಾವ್, ರಾಜೇಶ್ ಬನ್ನೂರ್ರಂತ, ವಿಶ್ವನಾಥ್ ಕುಲಾಲ್ರಂತ ಅನೇಕ ಹಿರಿಯರು, ಪ್ರತಿನಿಧಿಗಳು ನಮ್ಮ ಪರವಾಗಿ ರಾಮನ ಕಾರ್ಯಕ್ಕೋಸ್ಕರ ಹೋಗಿದ್ದಾರೆ. ಅಂತಹ ಲಕ್ಷಾಂತರ ಜನರ ಸೇವೆಯ ಪರಿಣಾಮ ಇವತ್ತು ರಾಮನ ಮಂದಿರ ನಿರ್ಮಾಣ ಆಗ್ತಾ ಇದೆ. ಉಲ್ಲೇಖ ಮಾಡಿದ್ರು ಕೊಠಾರಿ ಬಂಧುಗಳು, ಬಜರಂಗದ ಕಾರ್ಯಕರ್ತರು ಅವತ್ತು ಭಗವದ್ ಧ್ವಜವನ್ನು ಅಲ್ಲಿ ನೆಡಬೇಕು ಅಂತ ತಮ್ಮ ಇಡೀ ಜೀವನವನ್ನೇ ಹುತ ರಾಮನಿಗೋಸ್ಕರ ಅರ್ಪಣೆ ಮಾಡಿರ್ತಕ್ಕಂಥ ಕಾರ್ಯಕರ್ತರ ಪಡೆಯನ್ನ ಹೊಂದಿರತಕ್ಕಂಥ ಸಂಘಟನೆ, ಪರಿವಾರ ಸಂಘಟನೆ ನಮ್ಮದು. ಉಲ್ಟಾ ನೀವೇನಾದ್ರೂ ಯೋಚನೆ ಮಾಡಿದ್ರೆ, ನೀವು ಈ ದೇಶದಲ್ಲಿ ಬೇರೆನಾದ್ರೂ ಕೆಲಸ ಮಾಡಬಹುದು ಅಂತ ಯೋಚನೆ ಮಾಡಿದ್ರೆ, ಈ ದೇಶ ಇವತ್ತು ಮೋದಿಯವರ ಸಮರ್ಥ ನೇತೃತ್ವದ ಅಧಿಕಾರದ ಪರಿಣಾಮ ಈ ದೇಶ ಬದಲಾಗಿದೆ. ಭಾರತ ಇವತ್ತು ಆತ್ಮನಿರ್ಭರ ಭಾರತ, ಸ್ವಾಭಿಮಾನಿ ಭಾರತ ಆಗಿ ನಿರ್ಮಾಣ ಆಗ್ತಾ ಇದೆ, ಸ್ವಾಭಿಮಾನಿ ಭಾರತವಾಗಿ ನಿರ್ಮಾಣ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಈ ಜಗತ್ತಿನಲ್ಲಿ ಭಾರತ ಜಗದ್ಗುರು ಆಗುವ ಹಂತದಲ್ಲಿ ಒಂದೊಂದು ಮೆಟ್ಟಿಲುಗಳನ್ನ ಏರ್ತಾ ಇದೆ. ಇದಕ್ಕೆ ನೀವ್ಯಾರು ಅಡ್ಡಿ ಮಾಡಬೇಡಿ. ಇವತ್ತು ನಾವು ಕರೆಯನ್ನ ಕೊಡ್ತಾ ಇದ್ದೀವಿ. ನಮ್ಮ ಸಂಘಟನೆಯ ಕಾರ್ಯಕರ್ತರು ಇವತ್ತು ಮನೆ ಮನೆಗಳಿಗೆ ಅಕ್ಷತೆಯನ್ನ ಕೊಡ್ತಾ ಇದ್ದಾರೆ. ಅತ್ಯಂತ ಪಾವಿತ್ರ್ಯತೆಯಿಂದ ಅಯೋಧ್ಯೆಯಿಂದ ಬಂದಿರತಕ್ಕಂಥ ಅಕ್ಷತೆಯನ್ನ ಸ್ವೀಕಾರ ಮಾಡಿಕೊಂಡು ನಾಡ್ದು 22ನೇ ತಾರೀಕಿಗೆ ನಡೆಯುವಂತಹ ಸಂಭ್ರಮದಲ್ಲಿ, ಆ ಸಂಭ್ರಮ ಉತ್ಸವದಲ್ಲಿ ನಾವೆಲ್ಲ ಪಾಲ್ಗೊಳ್ಳೋಣ. ಅದು ಬಿಟ್ಟು ಜುಜುಬಿ ಓಟಿಗೋಸ್ಕರ ನಮ್ಮ ಕಾರ್ಯಕರ್ತರ ಮೇಲೆನೆ ಗಡೀಪಾರು ನೋಟಿಸು, ನಮ್ಮ ಕಾರ್ಯಕರ್ತರ ಮೇಲೆನೆ ಕೇಸು, ನಮ್ಮ ಕಾರ್ಯಕರ್ತರನ್ನೇ ಹತ್ತಿಕ್ಕುವಂತ ಕೆಲಸವನ್ನ ಇಲಾಖೆಗಳ ಮುಖಾಂತರ ಮಾಡುವಂತ ಕೆಲಸವನ್ನ ಮಾಡಿದ್ರೆ ಎರಡೂ ವಿಚಾರಗಳಿಗೆ ಎಚ್ಚರಿಕೆ. ಸರ್ಕಾರ ರಾಮನ ಕಾರ್ಯವನ್ನ ಮಾಡುವಂತ ವ್ಯಕ್ತಿಗಳನ್ನ ಹತ್ತಿಕ್ಕುವಂತ ಕೆಲಸ ಮಾಡಿದ್ರೆ, ನನಗೆ ಗೊತ್ತಿದೆ ಲಂಕದ ಉದಾಹರಣೆಯನ್ನು ಕೊಡಬೇಕಾದಿತ್ತು, ಆಂಜನೇಯ ರಕ್ಕಸರಿಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ. ಇಲಾಖೆಯ ವ್ಯಕ್ತಿಗಳಿಗೂ ಎಚ್ಚರಿಕೆಯಿಂದ ಇವತ್ತು ಗಮನಿಸಬೇಕಾಗಿದೆ. ಇಲಾಖೆಯ ವ್ಯಕ್ತಿಗಳು ಯಾವುದೋ ಒತ್ತಡಕ್ಕೋಸ್ಕರ ಒಂದು ರಾಜ್ಯ ಪಕ್ಷದ ಗೋಸೊಂಬೆಯಾಗಿ ಕೆಲಸ ಮಾಡುವಂತ ಕೆಲಸವನ್ನ ದಯವಿಟ್ಟು ಮಾಡಬೇಡಿ. ಇವತ್ತಿನ ತನಕ ಮಾಡಿದ್ರೆ ಅದನ್ನ ನಿಲ್ಲಿಸಿಬಿಡಿ. ರಾಮ ರಾಜ್ಯ ನಿರ್ಮಾಣ ಆಗ್ತಾ ಇದೆ, ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ರಾಮ ಮಂದಿರ ಈ ಜಗತ್ತಿಗೆ ರಾಷ್ಟ್ರ ಮಂದಿರದ ಸ್ವರೂಪದಲ್ಲಿ ಭಾರತ ವರ್ಷದಲ್ಲಿ ಇವತ್ತು ನಿರ್ಮಾಣ ಆಗ್ತಾ ಇದೆ, ಲೋಕಾರ್ಪಣೆ ಆಗ್ತಾ ಇದೆ. ನೀವೆಲ್ಲ ಜಾಗೃತರಾಗಿರಿ. ಇನ್ನು ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ರಾಮರಾಜ್ಯ, ರಾಮನ ನಾಡು ನಿರ್ಮಾಣ ಆಗ್ತಾ ಇದೆ, ರಾಮನ ನಾಡು ನಿರ್ಮಾಣ ಆಗ್ತಾ ಇದೆ. ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಬದುಕೋಣ, ನಮ್ದೇನು ಅಡ್ಡಿ ಇಲ್ಲ. ಆದ್ರೆ ಹಿಂದೂ ಸಮಾಜವನ್ನ ಕೆಣಕುವಂತ, ಹಿಂದೂ ಸಂಘಟನೆಯ, ಹಿಂದೂ ಸಮಾಜದ ಈ ದೇಶದ ಕಾರ್ಯವನ್ನ ಮಾಡುವಂತ, ರಾಮ ಭಕ್ತರನ್ನ ಮುಟ್ಟುವಂತ ಕೆಲಸ ಏನಾದ್ರೂ ಮಾಡಿದರೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಕೊಡುವಂತ ವ್ಯಕ್ತಿಗಳು ಇವತ್ತು ತಯಾರಾಗಿದ್ದಾರೆ ಅಂತ ಇವತ್ತಿನ ಇಲ್ಲಿಯ ಪ್ರತಿಭಟನೆ ಸಾಕ್ಷಿ. ನೂರಾರು ತಾಯಂದಿರು, ನೂರಾರು ಜನ ಈ ಹೊತ್ತಿನಲ್ಲೂ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತೇವೆ ಅಂತ ಹೇಳಿದ್ರೆ ಇದು ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾಗಿರ್ತಕ್ಕಂಥ ಎಚ್ಚರಿಕೆ, ಬಂಧುಗಳೇ, ಸರಿಯಾಗಿರ್ತಕ್ಕಂಥ ಎಚ್ಚರಿಕೆ. ಅದಕ್ಕೋಸ್ಕರ ಕೊನೆಯ ಮಾತು ಹೇಳ್ತಾ ಇದ್ದೇನೆ. ಇವತ್ತು ನಾಡ್ದು ನಡೆಯುವಂತ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗೋದಕ್ಕೋಸ್ಕರ ತಯಾರಾಗೋಣ. ಅದು ಬಿಟ್ಟು ಉಲ್ಟಾ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ದಮನಿಸುವಂತ, ರಾಮ ಭಕ್ತರನ್ನ ದಮನಿಸುವಂತ, ಯಾರು ಕರುಸೇವೆ ಮಾಡಿರ್ತಕ್ಕಂಥ ವ್ಯಕ್ತಿ ಒಬ್ಬ ಶ್ರೀಕಾಂತ್ ಪೂಜಾರಿ ಅಂತ ಹೇಳುವಂತ ವ್ಯಕ್ತಿಯನ್ನ ಹುಬ್ಬಳ್ಳಿಯಲ್ಲಿ ಬಂಧನ ಮಾಡ್ತಾರೆ. ಇವತ್ತು ಈಗ ನನ್ನ ಕಾರ್ಯಕರ್ತರಿಗೆ ಫೋನ್ ಮಾಡಿದಾಗ ಹೇಳ್ತಾರೆ, ಇವತ್ತಿಗೂ ಬಿಡುಗಡೆ ಆಗ್ಲಿಲ್ಲ, ಇನ್ನೂ ಜೈಲಿನಲ್ಲೇ ಇದ್ದಾರೆ, ನಮಗೇನು ಅಡ್ಡಿ ಇಲ್ಲ ಬಾಬಾ. ಒಬ್ರು ಹಿರಿಯರು 31 ವರ್ಷಗಳ ಹಿಂದೆ ರಾಮನಿಗೋಸ್ಕರ ಕಾರ್ಯವನ್ನ ಮಾಡಿರ್ತಕ್ಕಂಥ ಶ್ರೀಕಾಂತ್ ಪೂಜಾರಿ ಇವತ್ತು ಜೈಲಿನಲ್ಲಿದ್ರೆ ಸವಾಲು ಹಾಕ್ತಾ ಇದ್ದೇವೆ, ಸರ್ಕಾರಕ್ಕೆ ಸವಾಲು ಹಾಕ್ತಾ ಇದ್ದೇವೆ.
ನೀವು ತಾಕತ್ತಿದ್ರೆ ರಾಮ ಭಕ್ತರನ್ನ ಬಂಧಿಸಿ. ನಾವೆಲ್ಲ ರಾಮ ಭಕ್ತರು, ರಾಮ ಭಕ್ತರು, ರಾಮ ಭಕ್ತರು. ಬಂಧುಗಳೇ, ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ, ಧೈರ್ಯದಿಂದ ಹೇಳ್ತಾ ಇದ್ದೇವೆ, ರಸ್ತೆಗಳಲ್ಲಿ ಹೇಳ್ತಾ ಇದ್ದೇವೆ, ಜೈ ಶ್ರೀರಾಮ ಮೊಳಗಿಸ್ತೇವೆ. ತಾಕತ್ತಿದ್ರೆ ನೀವು ಬಂಧಿಸಿ ಅಂತ ಸುಜುಬಿತನದ ಕೆಲಸವನ್ನ ಇವತ್ತಿನಿಂದಲೇ ನಿಲ್ಲಿಸುವಂತ ಕೆಲಸವನ್ನ ಮಾಡದಿದ್ರೆ ಅನಿವಾರ್ಯವಾಗಿ ಹಿಂದೂ ಸಮಾಜ ಯೋಚನೆ ಮಾಡಬೇಕಾದಿತ್ತು ಅಂತ ಹೇಳುವಂತ ಎಚ್ಚರಿಕೆಯನ್ನು ಕೊಡ್ತಾ ನಾವೆಲ್ಲ ಎರಡೂ ಕೈಗಳನ್ನು ಎತ್ತಿ ಒಮ್ಮೆ ಜೈ ಶ್ರೀರಾಮ್ ಘೋಷಣೆ ಹೇಗಿರಬೇಕು ಅಂತ ಕೇಳಿದ್ರೆ, ಹಿಂದೂ ಸಮಾಜದ ಕ್ಷಾತ್ರ ತೇಜಸ್ಸು ಡಿಸೆಂಬರ್ 6ನೇ ತಾರೀಕಿಗೆ ಯಾವ ರೀತಿ ಜಗತ್ತಿನಲ್ಲಿ ಗೊತ್ತಾಯ್ತೋ ಅದೇ ರೀತಿಯಲ್ಲಿ ನಮ್ಮೆಲ್ಲರ ಜೈ ಶ್ರೀರಾಮ್ ಘೋಷಣೆ ಮತ್ತೆ ಈ ಊರಿನ ಛಾತ್ರ ತೇಜಸ್ಸನ್ನು ತೋರಿಸುವ ರೀತಿಯಲ್ಲಿ ಇರಬೇಕು. ಎರಡೂ ಕೈಗಳನ್ನು ಎತ್ತಿ ನಾವೆಲ್ಲ ಜೈ ಶ್ರೀರಾಮ್ ಘೋಷಣೆಗೆ ಹೋಗೋಣ. ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.